ಸ್ಯಾಮ್ಸಂಗ್ ಡಬಲ್ ಡೋರು 5 ಸ್ಟಾರು ನಾನ್ ಇನ್ವರ್ಟರು. ಪ್ರಾಬ್ಲಮ್ ಏನಂದರೆ ಫುಲ್ ಐಸ್ ಕಟ್ತಾ ಇದೆ ನೋಡಿ, ಫುಲ್ ಐಸ್ ಕಟ್ತಾ ಇದೆ, ಕೆಳಗಡೆ ಕೂಲಿಂಗ್ ಇಲ್ಲ. ಸೊ ಇದಕ್ಕೆ ಏನಾಗಿರುತ್ತೆ ಅಂದರೆ ನಾವು ಆಲ್ರೆಡಿ ಚೆಕ್ ಮಾಡ್ತಾ ಇದೆ, ಇದು ಚಿಪ್ ಮಾಡಲ್ಲಿರುತ್ತೆ. ಲಾಸ್ಟ್ ಟೈಮ್ ನಾನು ಇದಕ್ಕೆ ಗ್ಯಾಸ್ ಎಲ್ಲ ಫಿಲ್ ಮಾಡಿ ಕಂಡೆನ್ಸರ್ ಲೀಕ್ ಇತ್ತು, ಕಂಡೆನ್ಸರಲ್ಲಿ ಹಾಕಿ ಗ್ಯಾಸ್ ಹಾಕಿದೆ. ಇದುವರೆಗೂ ಮತ್ತೆ ಆ ಪ್ರಾಬ್ಲಮ್ ಬಂದಿಲ್ಲ, ಚೆನ್ನಾಗಿ ಓಡ್ತಾ ಇದೆ, ಕೂಲಿಂಗ್ ಎಲ್ಲ ಇದೆ. ಬಟ್ ಇದು ಇವಾಗ ಡಿಫ್ರೋಸ್ಟಿಂಗ್ ಆಗ್ತಾಯಿಲ್ಲ. ಸೊ ಅದರಿಂದ ಇವಾಗ ನೋಡಿ ತೋರಿಸ್ತೀನಿ. ಆಂಪಿಯರ್ ಹಾಕ್ಬಿಟ್ಟು ದೂರ ಇರಪ್ಪ ನೋಡಿ, ಡಿಸ್ಟರ್ಬ್ ಮಾಡ್ತಾಯಿದೆ ನಾನು. ಆಂಪಿಯರ್ಗೆ ಹಾಕ್ಬಿಟ್ಟು ಆನ್ ಮಾಡ್ತೀನಿ. ಆನ್ ಮಾಡಿದಾಗ ನಮಗೆ ಹೀಟ್ರ್ ಆನ್ ಆಗಬೇಕು. ಈ ಮಾಡಲಲ್ಲಿ ಫಸ್ಟೇ ಹೀಟ್ರ್ ಆನ್ ಆಗುತ್ತೆ. ಹೀಟ್ರ್ ಆನ್ ಆಗುತ್ತಾ ನೋಡೋಣ. ಪ್ಲಗ್ ಇನ್ ಮಾಡ್ತೀನಿ ನೋಡಿ. ಹೀಟ್ರ್ ಆನ್ ಆದರೆ ಇಲ್ಲಿ ವ್ಯಾಲ್ಯೂ ಬರುತ್ತೆ, ಇಲ್ಲಿ ಬರ್ತಾಯಿಲ್ಲ. ಹೀಟ್ರ್ ಆನ್ ಆಗ್ತಾಯಿಲ್ಲ. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನಿಸುತ್ತೆ, ಕಂಪ್ರೆಸರು ಆನ್ ಆಗಿಲ್ಲ, ಹೊರಗಡೆ ಫ್ಯಾನು ಕೂಡ ಆನ್ ಆಗಿಲ್ಲ. ಯಾಕೆ ಅಂದರೆ ಈ ಪಿ ಸಿ ಬಿ ಬೋರ್ಡ್ಗೆ ಮೇಲ್ಗಡೆ ಡಿಫ್ರಾಸ್ಟ್ ಸೆನ್ಸರ್ ಹತ್ರ ಒಂದು ಸೆನ್ಸರ್ ಬರುತ್ತಲ್ಲ, ಅದು ಸೆನ್ಸಿಂಗ್ ಮಾಡಿ ಕೂಲಿಂಗ್ ಇಲ್ಲ ಅಂತ ಒಂದು ಮೆಸೇಜ್ ಕೊಡಬೇಕು. ಮೆಸೇಜ್ ಅಂದರೆ ಕಮ್ಯುನಿಕೇಷನು. ಸೊ ಕೊಟ್ಟಾಗೆ ಕಂಪ್ರೆಸರ್ಗೆ ವೋಲ್ಟೇಜ್ ಸಪ್ಲೈ ಆಗೋದು, ಫ್ಯಾನ್ಗೂ ಕೂಡ. ಸೊ ಐಸ್ ಫುಲ್ ಫಾರ್ಮೇಷನ್ ಆಗಿದೆ, ಅದರಿಂದನೂ ಕೂಡ ಕಂಪ್ರೆಸರ್ ಆನ್ ಆಗಿಲ್ಲ. ಐಸ್ ಎಲ್ಲ ಒಂದು ಟೈಮ್ ಮೆಲ್ಟ್ ಆದಾಗ ಆನ್ ಆಗುತ್ತಲ್ಲ ಅಂತಲೂ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಡೈರೆಕ್ಟಾಗಿ ಹೀಟ್ರನ್ನ ಹೆಂಗೆ ಚೆಕ್ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ನೋಡಿ, ಆರೆಂಜ್ ಲೈಟ್ ಇದೆ, ಇದು ಆರೆಂಜ್ ಹೀಟ್ರಿಗೆ ಹೋಗುತ್ತೆ. ಇಲ್ಲಿಂದ ಲೈವ್ಗೆ ಕಂಟಿನ್ಯೂಟಿ ಬರುತ್ತಾ, ವ್ಯಾಲ್ಯೂ ಬರುತ್ತಾ ನೋಡಬೇಕಾಗತ್ತೆ. ಸೊ ಆರೆಂಜು ಇವಾಗ ಓಮ್ಸಲ್ಲಿ ಕೊಡೋಣ. ಹೋಮ್ಸಲ್ಲಿ ಇಟ್ಕೊಂಡು ಪ್ಲಗ್ ತೆಗೆದು ಬಿಡೋಣ. ಇವಾಗ ಒಂದು ಪಿನ್ನು ಆರೆಂಜ್ ಇಕ್ಕಣ. ಆರೆಂಜಲ್ಲಿ ಪಿನ್ ಆಗಿದೆ ಒಂದು, ಇನ್ನೊಂದು ಬ್ಲ್ಯಾಕು ಲೈವಲ್ಲಿ ಇಕ್ಬಿಡೋಣ ನೋಡಿ. ಲೈವಲ್ಲಿ ಇಕ್ಕಿದ್ದೀನಿ, ಎಲ್ಲಂತ ಕಾಣ್ತಿದೆ ನೋಡಿ. ನೀವು ಓಮ್ಸ್ ಬರ್ತಾಯಿದೆ, 374 ಓಮ್ಸ್ ಬರ್ತಾಯಿದೆ. ಇದ್ರ ಅರ್ಥ ಏನಂದರೆ ಹೀಟರು ಥರ್ಮಲ್ ಫೀಸ್ ಚೆನ್ನಾಗಿದೆ. ಈ ಬೋರ್ಡಲ್ಲೇ ಪ್ರಾಬ್ಲಮ್ ಇರುತ್ತೆ. ಸೊ ಈ ಬೋರ್ಡು ಸಪ್ಲೈ ಕೊಡ್ತಾಯಿಲ್ಲ. ಸೊ ಇದೊಂದು ಪಿ ಸಿ ಬಿ ಚೇಂಜ್ ಮಾಡಿದ್ರೆ ಡಿಫ್ರಾಸ್ಟಿಂಗ್ ವರ್ಕ್ ಆಗುತ್ತೆ. ಇನ್ನು ನೀವು ಪ್ರಾಕ್ಟಿಕಲಾಗಿ ನೋಡಬೇಕಂದ್ರೆ ಇದನ್ನು ತೆಗೆದ್ಬಿಡಿ ವೈರು ನೋಡಿ. ಇವಾಗ ನಾನು ಆರೆಂಜು ಮತ್ತು ಗ್ರೇಗೆ ಡೈರೆಕ್ಟ್ ಮಾಡಿದ್ದೀನಿ. ಇವಾಗ ಆ್ಯಂಪಿಯರ್ ಚೆಕ್ ಮಾಡ್ತೀನಿ. ಯಾವಾಗ ಅಂದರೆ ಇವಾಗ ನಮಗೆ ಹೀಟ್ರು ಚೆನ್ನಾಗಿದ್ದರೆ ಇಲ್ಲೇ ಆ್ಯಂಪಿಯರ್, ಹೀಟ್ರ್ ಆನ್ ಆಗಿರೋ ಆ್ಯಂಪಿಯರ್ ತೋರಿಸುತ್ತೆ. ಇವಾಗ ನಾನು ಸ್ವಿಚ್ ಆನ್ ಮಾಡಿಲ್ಲ. ಸೊ ಇವಾಗ ಡೈರೆಕ್ಟಾಗಿ ಸ್ವಿಚ್ ಆನ್ ಮಾಡ್ತೀನಿ ನೋಡಿ. ನೋಡಿ ಹಾಕಿದ್ದೀನಿ. ಸೊ ಇಲ್ಲಿ ಹೀಟ್ರ್ ನೋಡಿ, ಹೀಟ್ರ್ ತೊಗೊಂಡಿರೋ ವ್ಯಾಲ್ಯೂ ಆ್ಯಂಪಿಯರ್ ತೋರಿಸ್ತಾ ಇದೆ. ಹೀಟ್ರ್ ಆನ್ ಆಗಿದೆ ಒಳಗಡೆ. ಇವಾಗ ಹಿಂಗೆ ಬಿಟ್ಟರೆ ಒಳಗಡೆ ಐಸೆಲ್ಲ ಮೆಲ್ಟಾಗಿ ನೀರಾಗಿ ಬರುತ್ತೆ. ಸೊ ನೋಡಿ, ಆರೆಂಜು ಮತ್ತು ಗ್ರೇಯಲ್ಲಿ ಕರೆಂಟ್ ಕೊಟ್ಟಿದ್ದೀನಿ. ನೀವೆಲ್ಲ ಡೈರೆಕ್ಟಾಗಿ ಮುಟ್ಟಕ್ಕೆ ಹೋಗ್ಬಿಡಿ, ಕರೆಂಟ್ ಇರುತ್ತೆ. ಸೊ ಈ ಬೋರ್ಡಲ್ಲಿ ಪ್ರಾಬ್ಲಮ್ ಇರುತ್ತೆ. ಇದನ್ನು ರಿಪ್ಲೇಸ್ ಮಾಡಿ ಕ್ಲೀನ್ ಮಾಡಿದ್ರೆ ಸದ್ಯಕ್ಕೆ ಸೇರೋಗುತ್ತೆ ಮಿಷಿನ್ ನೋಡಿ. ಆ್ಯಂಪಿಯರ್ ತೊಗೊತಾ ಇದೆ, ಆ್ಯಂಪಿಯರ್ ಹೆಂಗಿರೋ ತೊಗೊತಾ ಇದೆ. ಮತ್ತು ನಾನು ಮತ್ತೆ 2 ಡೇಸ್ ಬಿಟ್ಟು ಮತ್ತೆ ಬರ್ತೀನಿ ನೋಡಿ. 2 ಡೇಸ್ ಬಿಟ್ಟು ಬಂದಿದ್ದೀನಿ ಇವಾಗ ಚೆಕ್ ಮಾಡೋದಕ್ಕೆ. ಐಸ್ ಎಲ್ಲ ಕರಗಿದೆ, ನೀರಾಗಿ ಹೋಗಿದೆ ಇದೆಲ್ಲ. ಇವಾಗ ಡೈರೆಕ್ಟಾಗಿ ಆನ್ ಮಾಡಿ ನೋಡೋಣ ಆ್ಯಂಪಿಯರ್ ಬರುತ್ತಾ, ಎಲ್ಲ ಕಂಪ್ರೆಸರ್ ಆನ್ ಆಗುತ್ತಾ ಅಂತ. ನೋಡಿರಿ, ಹೀಟ್ರ್ ಆ್ಯಂಪಿಯರ್ ತೋರಿಸ್ತಾ ಇಲ್ಲ. ಡೈರೆಕ್ಟಾಗಿ ಆ್ಯಂಪಿಯರು ಕಂಪ್ರೆಸರ್ ಆನ್ ಆಗ್ತಾಯಿದೆ. ಸೊ ನೆನ್ನೆ ಕಂಪ್ರೆಸರ್ ಆನ್ ಆಗ್ತಾ ಇದ್ದಿಲ್ಲ, ಕೂಲಿಂಗ್ ಜಾಸ್ತಿ ಆಗಿಬಿಟ್ಟಿತ್ತಲ್ಲ. ಸೊ ಅದರಿಂದ ಇವಾಗ ನೋಡಿ ಫ್ಯಾನು ಓಡ್ತಾ ಇರುತ್ತೆ ಒಳಗಡೆ. ನೋಡಿ ಫ್ಯಾನ್ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಹಾಂ ಇರುತ್ತೆ.
ಇವಾಗ ನೀವು ಡೈಲಿ ನೈಟ್ ಆಫ್ ಮಾಡಿಕೊಂಡ್ರೆ ಮಿಷಿನು ವರ್ಕ್ ಆಗುತ್ತೆ. ಡೈಲಿ ನೈಟ್ ಆಫ್ ಮಾಡಿ ಬೆಳಗ್ಗೆ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಆ ಬೋರ್ಡ್ ಒಂದು ಚೇಂಜ್ ಮಾಡಬೇಕಾಗತ್ತೆ. ಆ ಬೋರ್ಡ್ ಒಂದು ಚೇಂಜ್ ಮಾಡಿದ್ರೆ ನಿಮಗೆ ಸರಿ ಹೋಗೋ ಸಾಧ್ಯತೆ ಇದೆ ಅದು ಬೋರ್ಡು.